ಮೊದಲ ಬಾರಿಗೆ ಕಾಂಗ್ರೆಸ್ ವಿರುದ್ಧ ಈ ರೀತಿಯ ಧ್ವನಿ ನಾನು ಕೇಳ್ತಾ ಇರೋದು. ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಅಂತ ಅಷ್ಟು ಮಾತಾಡ್ತಾರೆ, ಒಂದು ಮುಸ್ಲಿಂ ಟಿಕೆಟ್ ಕೊಡಕ್ಕಾಗ್ಲಿಲ್ವಾ ಮೈನಾರಿಟಿಗೆ? ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟು ಹೋಗು. 24 ಶಾಸಕರು ನಮ್ಮವ್ರು ಆಗಿರಬಹುದಾ? ಕೇವಲ 9 ಜನ ಇದ್ದಾರೆ. ಎಲ್ಲಿದೆ ಸಾಮಾಜಿಕ ನ್ಯಾಯ? ಸಮರ್ಥಗಿಂತ ಸಮರ್ಥರು ಮುಸ್ಲಿಂ ಸಮುದಾಯದಲ್ಲಿ ಇಲ್ವೇ ಇಲ್ವಾ ಅಂತ. ಪುತ್ರ ಮಿನಿಸ್ಟರ್ ಆಗಿದ್ದಾರೆ, ಅವರ ಪತ್ನಿ MP ಆಗಿದ್ದಾರೆ. ಅಗೇನ್ ಅವರ ಮಗ ಈಗ ಕುಟುಂಬ ರಾಜಕಾರಣ ಅಲ್ಲದೆ ಮತ್ತಿನ್ನೇನಿದು? ಹೈಕಮಾಂಡ್ ಕೊಡ್ಲಿಲ್ಲ, ನಮ್ಮ ಪಕ್ಷದಲ್ಲಿ ಫ್ಯಾಮಿಲಿಗೆ ಕೊಡೋದು ಅಂದ್ರೆ ಬದಲಾವಣೆನೇ ಇಲ್ವಾ? ರಿಜ್ವಾನ್ ಅರ್ಷದ್ ಬರ್ತಿದ್ದಾರೆ, ಸಲೀಂ ಅಹಮದ್ ಬರ್ತಿದ್ದಾರೆ. ಮುಸ್ಲಿಂ ಕಮ್ಯುನಿಟಿನ ತುಂಬಾ ಚೆನ್ನಾಗಿ ನಾವು ಒಲಿಸಿಕೊಳ್ತೇವೆ. ಅದು ಯಾವ ಮುಖ ತಗೊಂಡವರು ಮುಸಲ್ಮಾನ ನಾಯಕರು ನಮಗೆ ಓಟ್ ಕೇಳಕ್ ಬರ್ತಾರೆ ಅಂತ? ನಮ್ಮ ಮುಖಂಡರು ಹೇಳಿದ್ದನ್ನೇ ಕೇಳ್ತೀವಿ, ನಮ್ಮ ಮೌಲ್ವಿಗಳು ಹೇಳಿದ್ದನ್ನೇ ನಾವು ಮಾಡ್ತೀವಿ ಅನ್ನುವಂತಹ ಮನಸ್ಥಿತಿ ಯಾಕೆ ಮುಸಲ್ಮಾನರಲ್ಲಿ ಇದೆ? ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಇಷ್ಟು ಧ್ವನಿ ಎತ್ತಿದ್ದಾರೆ ಅಂದ್ರೆ ಚೇಂಜ್ ಆಗಿದೆ, ಚೇಂಜ್ ಆಗ್ತಾ ಇದೆ. ಬಟ್ ಇಟ್ ವಿಲ್ ಟೇಕ್ ಟೈಮ್. ಹೊಟ್ಟೆ ಹಸ್ದಿತ್ತು, ಅನ್ನ ಹಳಸಿತ್ತು ಅನ್ನೋ ರೀತಿಯಲ್ಲಿ ಮುಸಲ್ಮಾನರ ಪರಿಸ್ಥಿತಿ ಇದೆಯಾ ಹೇಗೆ ಅಂತ? 224 ಕ್ಷೇತ್ರ, 24 ಮುಸಲ್ಮಾನ ಶಾಸಕರು ಯಾಕಿರಬಾರ್ದು? ಇದು ನನ್ನ ಪ್ರಶ್ನೆ. ಮೆಜಾರಿಟಿ ಇರುವ ಜಾಗದಲ್ಲೇ ಇಷ್ಟೆಲ್ಲ ಅನ್ಯಾಯ ಆಗ್ತಿರ್ಬೇಕಾದ್ರೆ ಬೇರೆ ಕಡೆಗಳಲ್ಲಿ ಪರಿಸ್ಥಿತಿ ಹೇಗಾಗುತ್ತೆ ಅಂತ ನೀವು ಕೇಳಿರುವ ಹಾಗೆ ನೋಟಾ ಪ್ರಮಾಣ ಜಾಸ್ತಿ ಆಗುತ್ತಾ ಈ ಸತಿ? ದಾವಣಗೆರೆಯ ಈ ಬೆಳವಣಿಗೆ ರಾಜ್ಯದ ಇಡೀ ಕ್ಷೇತ್ರಗಳಿಗೂ ಕೂಡ ದಿಕ್ಸೂಚಿ ಆಗುತ್ತಾ? ಇದು ಆಗಲೇಬೇಕಲ್ವಾ? ಒಂದು ವೇಳೆ ಕಾಂಗ್ರೆಸ್ ಗೆದ್ರೆ ಮುಸಲ್ಮಾನರ ಸ್ವಾಭಿಮಾನನೇ ಇಲ್ಲ ಅಂತ ಅರ್ಥ. ಪ್ರದೀಪ್ ಈಶ್ವರ್ ಅವ್ರದ್ದು ಬೈಟ್ ನೋಡ್ತಾ ಇದ್ದೆ, APJ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆಗಿದ್ದು ಕಾಂಗ್ರೆಸ್ ಇಂದ ಅಂತ ಹೇಳ್ತಾ ಇದ್ರು. ಈ ಹಸಿ ಸುಳ್ಳು ಹೆಂಗ್ ಹೇಳಿ ಹೋದ್ರು ಅವರು ಅಂತ. ಪ್ರದೀಪ್ ಈಶ್ವರ್ ಅವರು ನಿಜವಾಗ್ಲೂ ಅವರು ನಾಲೆಜಬಲ್ ಪರ್ಸನ್ ಅಂತ ನಾನು ಅನ್ಕೊಂಡಿದ್ದೆ. ನಾನು ನಿಜವಾಗ್ಲೂ ಐ ವಾಸ್ ಶಾಕ್ ಟು ಸಿ ದಟ್. ಇಷ್ಟೆಲ್ಲ ಮಾತಾಡ್ತಿದಾರಲ್ವಾ, ನೆಕ್ಸ್ಟ್ ಒಬ್ಬ ಅಲ್ಪಸಂಖ್ಯಾತರಿಗೆ ಬಿಟ್ಕೊಡ್ಲಿ ಬಿಡಿ, ಗೆಲ್ಲಿಸ್ಕೊಂಡ್ ಬರ್ಲಿ. ನಾವು ಬಿಟ್ರೆ ಅವರಿಗೆ ಬೇರೆ ಯಾರು ಗತಿ ಇಲ್ಲ ಅನ್ನೋ ರೀತಿಯಲ್ಲೇ ಮಾತುಗಳನ್ನ ಆಡ್ತಾ ಇದ್ರು. ಇದೆಲ್ಲವೂ ಕೂಡ ಮುಸ್ಲಿಂ ಸಮಾಜ ಎಕ್ಸೆಪ್ಟ್ ಮಾಡ್ಕೊಳುತ್ತಾ? ಕಾಂಗ್ರೆಸ್ ಸರ್ಕಾರ ಇದ್ರೆ ನಾವೆಲ್ಲ ಸೇಫ್ ಆಗಿರ್ತೀವಿ ಅನ್ನೋದು ಮುಸಲ್ಮಾನರ ಮೈಂಡ್ ಅಲ್ಲಿ, ಮನಸ್ಸಲ್ಲಿ ಇದೆ. ಹಾಗಂದ ತಕ್ಷಣ ನಾವೇನೇ ಆದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತೀವಿ ಅನ್ನೋದು ಮೂರ್ಖತನ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600 600. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಕಡೆ ಕಾಂಗ್ರೆಸ್, BJP ಮತ್ತು ಅದರಲ್ಲೂ ಕೂಡ ಪ್ರಮುಖವಾಗಿ ಕುಟುಂಬ ರಾಜಕಾರಣದ ವಿರುದ್ಧ ಬಹುದೊಡ್ಡ ಅಸಮಾಧಾನ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಲ್ಲವನ್ನು ಗಮನಿಸಿರುವಂತಹವರು ದಾವಣಗೆರೆ ಜಿಲ್ಲೆಯವರೇ ಆಗಿರುವಂತಹ ಪತ್ರಕರ್ತೆ ನಾಜಿಯಾ ಕೌಸರ್ ನನ್ನ ಜೊತೆ ಜಾಯಿನ್ ಆಗ್ತಿದ್ದಾರೆ. ಹೇಗೆ ನೋಡ್ತೀರಿ ಈ ಎಲೆಕ್ಷನ್ನ? ಪರ್ಟಿಕ್ಯುಲರ್ಲಿ ಮುಸ್ಲಿಂ ಕಮ್ಯುನಿಟಿಯ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಕಾಂಗ್ರೆಸ್ಗೆ ಡೂ ಆರ್ ಡೈ ಅನ್ನೋ ಥರದ ಸಿಚುವೇಶನ್ ಇದೆ. ಏನಿದೆ ಗ್ರೌಂಡ್ ರಿಯಾಲಿಟಿ ಅಂತ? ದಾವಣಗೆರೆ ಸೌತ್ ಅಲ್ಲಿ ಎಸ್ಪೆಷಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ವಿರುದ್ಧ ಈ ರೀತಿಯ ಧ್ವನಿ ನಾನು ಕೇಳ್ತಾ ಇರೋದು. ಅರೌಂಡ್ ಒಂದು 10-12 ಇಯರ್ಸ್ ಇಂದ ಇದೇ ಫಸ್ಟ್ ಬಾರಿ ಕಾಂಗ್ರೆಸ್ ವಿರುದ್ಧ ಧ್ವನಿ ಕೇಳ್ತಾ ಇರೋದು. ಯಾಕೆ ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಎಂತ ಕ್ಷೇತ್ರ ಅಂದ್ರೆ ನಮ್ಮ ಬೆಂಗಳೂರಿನ ಶಿವಾಜಿನಗರ ತರ. ಕಾಂಗ್ರೆಸ್ ಇಂದ ಯಾರೇ ಅಭ್ಯರ್ಥಿ ನಿಂತರೂ ಕೂಡ ಬ್ಲೈಂಡ್ಲಿ ಅವರು ಗೆದ್ದು ಬರ್ತಾರೆ. ಯಾಕೆಂದ್ರೆ ಅಷ್ಟು ಮುಸ್ಲಿಂ ಡಾಮಿನೇಟೆಡ್ ಏರಿಯಾ ಅದು. ಅಂತ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಇಷ್ಟು ವರ್ಷಗಳ ನಂತರ ಮೊದಲ ಬಾರಿ ಬಹುಶಃ ಈ ಧ್ವನಿ ನಾನು ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ ವಿರುದ್ಧದ ಧ್ವನಿ. ಕಾರಣ ಏನು ಅಂದ್ರೆ ಹಲವಾರು ಜನ, ಈಗ ನಾನು ಸುಮಾರು ಜನ ಮಹಿಳೆಯರಿಗೆ ಅಲ್ಲಿ ಮಾತಾಡಿಸ್ದೆ, ನೆನ್ನೆ ಮನೆಗೆ ಹೋಗಿ ಮಾತಾಡಿಸ್ದೆ. ಸ್ವಲ್ಪ ಏಜ್ ಆದವ್ರು ಏನ್ ಹೇಳ್ತಾರೆ, ಇಲ್ಲಪ್ಪ ಇಂದಿರಾ ಗಾಂಧಿ ಪಕ್ಷ ಇದೆ ಅಲ್ವಾ, ಅವರಿಗೆ ನಾವು ವೋಟ್ ಹಾಕೋದು ಅಂತ. ಬಟ್ ಸ್ವಲ್ಪ ಅರ್ತಿರೋರು ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಅಂತ ಅಷ್ಟು ಮಾತಾಡ್ತಾರೆ,
ಒಂದು ಮುಸ್ಲಿಂ ಟಿಕೆಟ್ ಕೊಡೋಕ್ಕಾಗಲಿಲ್ವಾ ಮೈನಾರಿಟಿಗೆ ಓಕೆ ಅನ್ನೋ ಅರಿವು ಜನರಿಗೆ ಬರ್ತಾ ಇರೋದು ನಿಜವಾಗ್ಲೂ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬಹುದು. ಓಕೆ. ಇನ್ಫ್ಯಾಕ್ಟ್ ಸಾಕಷ್ಟು ಜನ ಅಂದರೆ 27ಕ್ಕೂ ಹೆಚ್ಚು ಮುಸಲ್ಮಾನರು ಕೂಡ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಗೊತ್ತಿಲ್ಲ, ನಾಳೆವರೆಗೂ ಟೈಮ್ ಇದೆ, ಯಾರು ವಾಪಸ್ ತಗೋತಾರೋ ಹೇಗೆ ಏನು ಅಂತ. ಬಟ್ ಈ ಆಕ್ರೋಶದ ಲಾಭವನ್ನು ಬಹಳಷ್ಟು ಜನ ಪಡೆದುಕೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಅದು ಎಷ್ಟು ಪ್ರಮಾಣದಲ್ಲಿ ಸತ್ಯ ಅಂತ? ಅದು ನಿಜ. ಇಬ್ಬರ ಜಗಳ ಮೂರನೇವರೆಗೆ ಲಾಭ ಅಂತ. ಯಾಕೆಂದ್ರೆ ಮುಸ್ಲಿಂ ಸಮಾಜ ಎಸ್ಪೆಷಲಿ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಒಂದು ಸೈದ್ಧಾಂತಿಕ ಸರ್ಕಾರ. ಸಿದ್ದರಾಮಯ್ಯ ಅಂದ್ರೆ ಒಬ್ಬ ಎಥಿಕ್ಸ್ ಇರೋ ಲೀಡರ್, ಸೋಷಿಯಲ್ ಜಸ್ಟಿಸ್ ಅಲ್ಲಿ ಬಿಲೀವ್ ಮಾಡೋ ಲೀಡರ್ ಅಂತ ನಂಬಿದ್ದಾರೆ. ಆಲ್ ಓವರ್ ಕರ್ನಾಟಕ ಜನ ಅದನ್ನು ನಂಬಿದ್ದಾರೆ. ಆದ್ರೆ 9 ಜನ ಶಾಸಕರು ಎಷ್ಟು ಪ್ರಯತ್ನ ಪಟ್ಟರು ಕೂಡ, ಸುಮಾರು 1 ವಾರಗಳ ಕಾಲ ಪ್ರಯತ್ನ ಪಟ್ಟರು ಕೂಡ 9 ಜನ ಶಾಸಕರ ಮಾತಿಗೆ ಕಿಮ್ಮತ್ತು ಕೂಡ ಇಲ್ಲದೆ, ಅವರಿಗೆ ಮರ್ಯಾದೆನೂ ಇಲ್ಲದೆ, ಹೈಕಮಾಂಡ್ ಏನ್ ಹೇಳುತ್ತೋ ಹಾಗೆ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ನಮ್ಮ ಪ್ರತಿನಿಧಿ ಅವ್ರಿಗೆ ಬೆಲೆ ಇಲ್ವಾ? ಅವ್ರಿಗೆ ಅವರ ಮಾತಿಗೆ ಬೆಲೆ ಇಲ್ವಾ? ಓಕೆ. ಈಗ ಇಲ್ಲಿನ ಜನ ಏನ್ ಅನ್ಕೊಂಡಿದ್ದಾರೆ, ನಮ್ಮ ಶಾಸಕರು, ನಮ್ಮ ರೆಪ್ರೆಸೆಂಟೇಟಿವ್ಸ್, ಮೈನಾರಿಟಿ ಲೀಡರ್ಸ್ ಟ್ರೈ ಮಾಡ್ತಿದ್ದಾರೆ, ಏನಾದ್ರೂ ಆಗಬಹುದು ಅನ್ನೋ ಹೋಪ್ ಅಲ್ಲಿತ್ತು. ಬಟ್ ಇಲ್ಲ, ಉಲಮಾಗಳಿಗೂ ಬೆಲೆ ಕೊಡಲಾಗಿಲ್ಲ ಅಂತ ಕೇಳ್ಪಟ್ವಿ. ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟು ಹೋಗು ಅಂತ ಹೇಳಿದ್ರು ಅನ್ನೋ ಮಾತು ಕೂಡ ಇದೆ. ಅಂದ್ರೆ ನಮ್ಮ ರೆಪ್ರೆಸೆಂಟೇಟಿವ್ಗೆ ಬೆಲೆನೇ ಇಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ? ಸಾಮಾಜಿಕ ನ್ಯಾಯಕ್ಕೆ ಬೆಲೆ ಇಲ್ವಾ? 224 ಕಾನ್ಸ್ಟಿಟ್ಯೂನ್ಸೀಸ್ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋಣ. 24 ಶಾಸಕರು ನಮ್ಮವ್ರು ಆಗಿರಬಾರ್ದಾ? ಆದ್ರೆ ತಪ್ಪೇನು? ಕೇವಲ 9 ಜನ ಇದ್ದಾರೆ, ಎಲ್ಲಿದೆ ಸಾಮಾಜಿಕ ನ್ಯಾಯ? ಹಾಗಾದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನ ಹೇಳೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಅಂದ್ರೆ ಮುಸ್ಲಿಂ ನಾಯಕರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದಾದ್ರೆ ಮುಸ್ಲಿಂ ಮತದಾರರ ಪರಿಸ್ಥಿತಿ ಏನು ಕಾಂಗ್ರೆಸ್ ಅಲ್ಲಿ ಅನ್ನೋದು ನನ್ನ ಪ್ರಶ್ನೆ. ನನಗೂ ಅದರ ಭಯ ಆಗಿರೋದು. ಈಗ ಕಾಂಗ್ರೆಸ್ ಯಾವ ಭ್ರಮೆಯಲ್ಲಿತ್ತು ಅಂದ್ರೆ, ನಾವು ಯಾವುದೇ ಕ್ಷೇತ್ರದಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಡ್ಲಿ, ಯಾರಿಗಾದ್ರೂ ಬಿ ಫಾರ್ಮ್ ಕೊಡ್ಲಿ, ಮುಸಲ್ಮಾನರು ಕಣ್ಮುಚ್ಚಿ ನಮ್ಮ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅನ್ನೋ ಭ್ರಮೆಯಲ್ಲಿ ಕಾಂಗ್ರೆಸ್ ಇತ್ತ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈಗ ಈ ಡೆವಲಪ್ಮೆಂಟ್ ದಾವಣಗೆರೆಯಲ್ಲಿ ನೋಡಿದಾಗ ಆ ಭ್ರಮೆ ಸುಳ್ಳಾಗಿದೆ. ಜನ ಅರ್ತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಒಬ್ರು ಶಾಸಕರಾಗಬೇಕು ಅಂತ ಹಲವು ಜನರ ಕನಸಾಗಿತ್ತು. ಆಗೋದ್ರಲ್ಲಿ ತಪ್ಪೇನಿದೆ? ನಾವು MLC ಮಾಡ್ತೀವಿ, ನಾವು ನಿಮ್ಗೆ ಯಾವ್ದಾದ್ರು ಒಂದು ಆಯೋಗ ಕೊಡ್ತೀವಿ, ಬೇರೆ ಹುದ್ದೆಗಳನ್ನ ಕೊಡ್ತೀವಿ ಅಂದ್ರೆ ಮುಸಲ್ಮಾನರಿಗೆ ಕಾಂಗ್ರೆಸ್ ಸರ್ಕಾರ ಸಮಾಧಾನಕರ ಬಹುಮಾನ ಕೊಡ್ತಾ ಇದೆಯಾ? ಬೇಕಾಗಿಲ್ಲ ನಮಗೆ ಸಮಾಧಾನಕರ ಬಹುಮಾನ. ನಮ್ಮ ಶಾಸಕರು ನಮ್ಮ ಕ್ಷೇತ್ರದ ಬಗ್ಗೆ ವಿಧಾನಸೌಧದಲ್ಲಿ ಹೋಗಿ ನಮ್ಮ ಸಮಸ್ಯೆಗಳ ಪರವಾಗಿ, ನಮ್ಮ ಸಮಸ್ಯೆಗಳಿಗಾಗಿ ಅಲ್ಲಿ ಧ್ವನಿ ಎತ್ತೋದು ನಮಗೆ ಬೇಕಾಗಿರುವಂಥದ್ದು. ನಮಗೆ ಸಮಾಧಾನಕರ ಬಹುಮಾನ ಕಾಂಗ್ರೆಸ್ ಸರ್ಕಾರದಿಂದ ಬೇಡ. ಇನ್ಫ್ಯಾಕ್ಟ್ ನನಗೆ ಗ್ರೌಂಡಲ್ಲಿ ಹೋದಾಗ ಬೇರೆ ಬೇರೆ ಪಕ್ಷಗಳಾಗಲಿ ಅಥವಾ ಬೇರೆ ಬೇರೆ ಅಭ್ಯರ್ಥಿಗಳಾಗಲಿ ಎಲ್ಲರೂ ಏನು ಹೇಳ್ತಾ ಇದ್ರು ಅಂತಂದರೆ, ಈ ಬಾರಿ ನಾವು ಏನಾದರೂ ಮಾಡಿ ಕುಟುಂಬ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅನ್ನುವಂಥ ಪ್ರಯತ್ನಗಳಿದೆ. ಅಂದರೆ ಸಮರ್ಥಗಿಂತ ಸಮರ್ಥರು ಮುಸ್ಲಿಂ ಸಮುದಾಯದಲ್ಲಿ ಇಲ್ವೇ ಇಲ್ವಾ ಅಂತ? ಶಾಮನೂರು ಶಿವಶಂಕರಪ್ಪಾಜಿ ಮತ್ತು ಅವರ ಕುಟುಂಬದ ಬಗ್ಗೆ ಇಡೀ ದಾವಣಗೆರೆಯಲ್ಲಿ, ಇಡೀ ರಾಜ್ಯದಲ್ಲಿ ಎಲ್ಲರ ಮನಸ್ಸಲ್ಲಿ ಅಪಾರ ಗೌರವ ಇದೆ, ಅಪಾರ ಪ್ರೀತಿ ಇದೆ. ಅದು ಬೇರೆ ಮಾತು. ಆಲ್ರೆಡಿ ಅವರ ಪುತ್ರ ಮಿನಿಸ್ಟರ್ ಆಗಿದ್ದಾರೆ, ಅವರ ಪತ್ನಿ MP ಆಗಿದ್ದಾರೆ. ಅಗೇನ್ ಅವರ ಮಗ ಈಗ MLA ಫೀಲ್ಡ್ಗೆ ಇಳ್ದಿರುವಂಥದ್ದು. ಕುಟುಂಬ ರಾಜಕಾರಣ ಅಲ್ಲದೆ ಮತ್ತಿನ್ನೇನಿದು? ಅಲ್ಪಸಂಖ್ಯಾತರ ಎಂಪವರ್ಮೆಂಟ್ ನಾವು ಬಯಸ್ತೀವಿ. ಅಲ್ಪಸಂಖ್ಯಾತರು ಮುಂದೆ ಬರಬೇಕು, ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು, ನಾವು ಉದ್ಯೋಗದಲ್ಲಿ ನಾವು ಆದ್ಯತೆ ಕೊಡಬೇಕು ಅಂತಾರೆ. KMDCಯಲ್ಲಿ ಅಷ್ಟೆಲ್ಲ ಸ್ಕೀಮ್ಸ್ ಎಲ್ಲ ಇದೆ, ಅದು ಕೊಟ್ರೆ ಸಾಕಾ? ಇಲ್ಲಿರೋ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕು, ಇಲ್ಲಿರೋ ಸಮಸ್ಯೆಗಳು ಸಾಲ್ವ್ ಆಗಬೇಕು. ಇಲ್ಲಿನ ಸಮಸ್ಯೆಗಳಿಗೆ ಧ್ವನಿ ಆಗಬೇಕು ಅಂದರೆ ನಮ್ಮ ಶಾಸಕರು ವಿಧಾನಸೌಧದಲ್ಲಿ ಹೋಗಿ ಮಾತಾಡಬೇಕು. ಅವಾಗಲೇ ಬದಲಾವಣೆ ಆಗೋದು. ಇಂಪ್ರೂವ್ಮೆಂಟ್ ಬಿಗಿನ್ಸ್ ವಿತ್ ಐ ಅಂತ ಹೇಳ್ತಾರೆ. ಸೊ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರು ಹೈಕಮಾಂಡ್ ಕೊಡ್ಲಿಲ್ಲ, ನಮ್ಮ ಪಕ್ಷದಲ್ಲಿ ಫ್ಯಾಮಿಲಿಗೆ ಕೊಡೋದು ಅಂದ್ರೆ ಬದಲಾವಣೆನೇ ಇಲ್ವಾ? ಈಗ ಮುಸ್ಲಿಂ ಮುಖಂಡರು ಎಲ್ಲರೂ ಬರ್ತಾರೆ,
ಜಮೀರ್ ಅಹಮದ್ ಬರ್ತಿದ್ದಾರೆ, ರಿಜ್ವಾನ್ ಅರ್ಷದ್ ಬರ್ತಿದ್ದಾರೆ, ಆಮೇಲೆ ಸಲೀಂ ಅಹಮದ್ ಬರ್ತಿದ್ದಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ಮುಸ್ಲಿಂ ಕಮ್ಯುನಿಟಿನ ತುಂಬ ಚೆನ್ನಾಗಿ ನಾವು ಒಲಿಸಿಕೊಳ್ತೇವೆ, ಅದೇನು ನಮಗೆ ದೊಡ್ಡ ಮ್ಯಾಟ್ರ್ ಅಲ್ವೇ ಅಲ್ಲ. ಮುಸ್ಲಿಂ ಮೌಲ್ವಿಗಳು ಬಂದು ಮಾತಾಡ್ಬಿಟ್ರೆ ಎಲ್ಲವೂ ಕೂಡ ದಬದಬ ಅಂತ ಕಾಂಗ್ರೆಸ್ ಕಡೆ ಬಂದ್ಬಿಡುತ್ತೆ. ಅಂದರೆ ಮುಸಲ್ಮಾನರಿಗೆ ಮುಖಂಡರು ಹೇಳೋದಷ್ಟೇ ಮ್ಯಾಟ್ರು, ಅವ್ರಿಗೆ ಸ್ವಂತ ಥಿಂಕ್ ಮಾಡೋ ಕೆಪಾಸಿಟಿ ಇಲ್ಲ ಅನ್ನೋ ರೀತಿಯಲ್ಲಿ ಇನ್ಫ್ಯಾಕ್ಟ್ CM ಅವ್ರ ಹೇಳಿಕೆ ಹಾಗೆ ಇದೆ. ಹೇಗೆ ನೋಡ್ತೀರಿ ನೀವು ಆ ಹೇಳಿಕೆನ? ನಾನು ಹೇಳಿದ್ನಲ್ಲ ಆಗ್ಲೇ ನಿಮ್ಗೆ, ಮೊದಲು ಈ ರೀತಿ ಇತ್ತು, ಬ್ಲೈಂಡ್ಲಿ ಕಾಂಗ್ರೆಸ್ ಪಕ್ಷಕ್ಕೆ. ನಾನು ಆಗ್ಲೇ ಹೇಳಿದೆ, ಇಂದಿರಾ ಗಾಂಧಿ ಅವರ ಪಕ್ಷಕ್ಕೆ ವೋಟ್ ಮಾಡ್ತೀವಿ ನಾವು ಅಂತ ಈಗಲೂ ಕೂಡ ಸುಮಾರು ಜನ ನೆನ್ನೆ ನನ್ಗೆ ಹೇಳಿದ್ರು. ಬಟ್ ಈಗ ಯುವಕರು ಯುವತಿಯರು ಕೂಡ ಬದಲಾಗಿದ್ದಾರೆ, ಅರಿವು ಬಂದಿದೆ ಅವ್ರಿಗೆ. ಇಲ್ಲ, ಸಾಮಾಜಿಕ ನ್ಯಾಯ ಬೇಕು ಅಂತ ಗೊತ್ತಾಗ್ತಿದೆ, ನಮ್ಮವ್ರು ಯಾರಾದ್ರೂ ರೆಪ್ರೆಸೆಂಟೇಟಿವ್ ಹೋಗ್ಬೇಕು ಅಂತ ಗೊತ್ತಾಗ್ತಿದೆ. ಯಾಕೆಂದ್ರೆ ಅಲ್ಲಿ ಏರಿಯಾ ತಾವು ಬಹುಶಃ ನೀವು ಹೋಗಿರಬಹುದು, ಎಷ್ಟು ಸಮಸ್ಯೆ ಇದೆ ಅಂದ್ರೆ, ಬೆಂಗಳೂರು ನಾರ್ತ್ ಒಳ್ಳೆ ಹೈಫೈ, ದಾವಣಗೆರೆ ನಾರ್ತ್ ಒಳ್ಳೆ ಹೈಫೈ ಏರಿಯಾ, ತುಂಬಾ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಮೆಡಿಕಲ್ ಕಾಲೇಜಸ್ ಇದೆ, ಪ್ರತಿಯೊಂದು ಅಮ್ಯುನಿಟೀಸ್ ಅಲ್ಲಿ ಇದೆ. ಬಟ್ ದಾವಣಗೆರೆ ಸೌತ್ ಅಲ್ಲಿ ಎಲ್ಲ ಉಲ್ಟಾ ಆಗಿದೆ. ಹೆಣ್ಮಕ್ಳು ಹೆರಿಗೆಗೆ ಹೋಗ್ಬೇಕು ಅಂದ್ರೆ ದಾವಣಗೆರೆ ನಾರ್ತಿಗೆ ಹೋಗ್ಬೇಕು, ಒಂದು ಆಸ್ಪತ್ರೆ ಅಲ್ಲಿಲ್ಲ, ಒಂದು ಡಿಗ್ರಿ ಕಾಲೇಜ್ ಅಲ್ಲಿಲ್ಲ, ಫುಡ್ ಶೆಲ್ಟರ್ ಕ್ಲೋತಿಂಗ್ ಬೇಸಿಕ್ ಅಮ್ಯುನಿಟೀಸ್ ಅಲ್ಲಿಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದೇನು ಅಂದ್ರೆ, ಕೂಲಿ ಮಾಡ್ತಾ ಇರುವಂತಹ ಮಕ್ಕಳು ಕೂಲಿನೇ ಮಾಡಿ ಬದುಕ್ಬೇಕಾ? ಚಿಕ್ಕ ಪುಟ್ಟ ಕೆಲಸ ಮಾಡ್ತಿರೋರು ಅವರ ಮಕ್ಕಳು ಅದೇ ಮಾಡ್ಬೇಕಾ? ಪಂಚರ್ ಹಾಕ್ತಾ ಇರೋರು ಅದೇ, ಅವರ ಮಕ್ಕಳು ಕೂಡ ಅದೇ ಮಾಡ್ಬೇಕಾ? ಅವ್ರು ಇಂಪ್ರೂವ್ಮೆಂಟ್ ಆಗೋದ್ ಬೇಡವಾ? ಅವ್ರ ಮುಂದೆ ಬರೋದ್ ಬೇಡವಾ? ನಮ್ಮ ರೆಪ್ರೆಸೆಂಟೇಟಿವ್ ಇದ್ರೆ ಏನ್ ತಪ್ಪು? ನಾನು ಹೇಳ್ತಿದ್ದೀನಲ್ಲ, 224 ಕ್ಷೇತ್ರ, 24 ಮುಸಲ್ಮಾನ ಶಾಸಕರು ಯಾಕಿರಬಾರ್ದು? ಇದು ನನ್ನ ಪ್ರಶ್ನೆ. ಇದ್ರೆ ತಪ್ಪೇನು? ನಾವಿರೋದೆಷ್ಟು? 9 ಜನ ಶಾಸಕರು ಮಾತ್ರ, 24 ಜನ ಇದ್ರೆ ಏನ್ ತಪ್ಪು? ಒಂದನ್ನೇ ಕೊಡ್ತಿಲ್ಲ ಇಲ್ಲಿ, 24 ಅಂತೂ ತುಂಬಾ ದೂರದ ಮಾತು ಅಂತ ನನ್ಗನ್ಸ್ತಾ ಇದೆ. ಮೋರ್ ಓವರ್ ಲೀಡರ್ಸ್ ಗಳ ಮಾತಿಗೆ ಬೆಲೆ ಇಲ್ಲ ಅನ್ನೋದು ನಿಜವಾಗ್ಲೂ ಆಶ್ಚರ್ಯಕರ ಸಂಗತಿ. ಮುಸಲ್ಮಾನರಿಗೆ ನಾವು ಸ್ಪೀಕರ್ ಮಾಡಿದೀವಿ, ಸ್ಪೀಕರ್ ವಿಧಾನಸಭೆಯ ರಾಜ ಇದ್ದ ಹಾಗೆ. ಮುಸಲ್ಮಾನರಲ್ಲಿ ರಹೀಂ ಖಾನ್ನ ನಾವು ಸಚಿವ ಮಾಡಿದ್ದೀವಿ, ಜಮೀರ್ ಅಹಮದ್ನ ಸಚಿವ ಮಾಡಿದ್ದೀವಿ, ಸಾಕ ಇಷ್ಟೇ, ಇನ್ನು ಬೇಕಾ ಅಂತ? ಅದೇ ಹೇಳ್ತಾ ಇರೋದು, ಸಾಮಾಜಿಕ ನ್ಯಾಯ ಅಂದ್ರೆ ಏನು? ಸಾಮಾಜಿಕ ನ್ಯಾಯ ಇದೇನಾ? ಮಿನಿಸ್ಟರ್ ಆದ್ರೆ ಸಾಕಾ? ಮುಸಲ್ಮಾನರು ಅಂದ ತಕ್ಷಣ ವಕ್ಫ್ ಬೋರ್ಡ್, ಹಜ್ ಕಮಿಟಿ ಇದಷ್ಟೇ ಕಾಣಿಸೋದಾ? ಬೇರೆ ಇಲಾಖೆಗಳೇನ್ ಕಾಣಿಸೋದಿಲ್ವಾ? ಬೇರೆ ಕಡೆ ಬೇರೆ ಕ್ಷೇತ್ರದಲ್ಲಿ ಮುಸಲ್ಮಾನರು ಬರಬಾರ್ದಾ? KMDC ಅಲ್ಲಿ ಮಾತ್ರ ಇರ್ಬೇಕಾ? ವಕ್ಫ್ ಬೋರ್ಡ್ ಅಲ್ಲಿ ಮಾತ್ರ ಇರ್ಬೇಕಾ? ಯಾಕೆ ಈ ರೀತಿ ಅಂತ ಮುಸಲ್ಮಾನರು ಅಂತ ತಕ್ಷಣ ಯಾಕೆ ಯೋಚನೆ ಮಾಡ್ತಾರೆ ಅಂತ ನನಗೆ ನಿಜವಾಗ್ಲೂ ಕನ್ಫ್ಯೂಷನ್. ಬಟ್ ಕಾಂಗ್ರೆಸ್ ಸರ್ಕಾರದವರು, ಕಾಂಗ್ರೆಸ್ ನಾಯಕರು ಈ ಭ್ರಮೆಯಲ್ಲಿ ಇರಬಾರ್ದು. ನಾವು ಹೋಗಿ ಮಾತಾಡಿದ ತಕ್ಷಣ ನಾವು ಮತದಾರರ ಮೈಂಡ್ಗಳನ್ನ ಹಿಪ್ನೋಟೈಸ್ ಮಾಡಿಬಿಡಬಹುದು, ಎಲ್ಲರೂ ಬಂದು ಜಯ ಕಾಂಗ್ರೆಸ್ ಅಂತ ಓಟ್ ಹಾಕ್ತಾರೆ ಅನ್ನೋ ಭ್ರಮೆಯಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರು ಇರಬಾರ್ದು. ಯಾಕೆಂದ್ರೆ ಈ ಬಾರಿ ಮುಸಲ್ಮಾನರಿಗೆ ಆದ ಅನ್ಯಾಯದ ವಿರುದ್ಧ ನಿಜವಾಗ್ಲೂ ಜನ ರೋಡಿಗಿಳಿದಿದ್ದಾರೆ, ಬೀದಿಗಿಳಿದಿದ್ದಾರೆ, ಅದರ ವಿರುದ್ಧ ಧ್ವನಿ ಎತ್ತಿದ್ದಾರೆ, ಮಾತಾಡ್ತಿದ್ದಾರೆ. ಒಂದು MLA ಅವರು ನಾನು ಯಾರ ಪರವಾಗಿ ಮಾತಾಡ್ತಾ ಇಲ್ಲ, ನಾನು ಯಾವ ಪಕ್ಷದವಳು ಕೂಡ ಅಲ್ಲ, ನಾನಿರೋದು ಪಬ್ಲಿಕ್ ಪರ ಅಷ್ಟೇ, ಪಬ್ಲಿಕ್ ಪರ. ಒಂದು MLA ಟಿಕೆಟ್ ಇವ್ರುಗಳು ಕೊಟ್ಟಿಲ್ಲ ಅಂದ್ರೆ ಇವರಿಂದ ಇನ್ನೇನು ನಿರೀಕ್ಷೆ ಮಾಡಲು ಸಾಧ್ಯ ಅಂತ ಅನ್ಸುತ್ತೆ. ಓಕೆ, ಈಗ ತುಂಬ ಜನ ನಾಯಕರು ತುಂಬ ಕಾಮ್ ಆಗಿಬಿಟ್ಟಿದ್ದಾರೆ, ಮುಸ್ಲಿಂ ಕಮ್ಯುನಿಟಿಯ ನಾಯಕರುಗಳು. ಅಂದರೆ ಡೇ 1ನಲ್ಲಿದ್ದಂತಹ ಆಕ್ರೋಶ ಮತ್ತು ಡೇ 1ನಲ್ಲಿದ್ದಂತಹ ಕೋಪ ಈಗ ತಣ್ಣಗಾಗಿ ಬಿಟ್ಟಿದೆ. ಆದರೆ ಯೂತ್ಸಲ್ಲಿ ಆ ಆಕ್ರೋಶ, ಕೋಪ ಹಾಗೇ ಇದೆ. ಅವರುಗಳು ಬರ್ತಿದ್ದಾರಂತೆ, ಅವ್ರು ಬಂದರೆ ಜನ ಹೇಗೆ ರಿಯಾಕ್ಟ್ ಮಾಡ್ಬೋದು? ಅದಕ್ಕೇನಾದರೂ ತಯಾರಿಗಳಾಗಿದೆಯಾ ಅಂತ ಮಾತಾಡ್ಕೊಳ್ತಿದ್ದಾರೆ ಜನ, ಗ್ರೌಂಡ್ ಅಲ್ಲಿ ಮಾತಾಡ್ಕೊಳ್ತಿದ್ದಾರೆ. ಮತ್ತೆ ಎಲ್ರಿಗೂ ಕೂಡ ಅಷ್ಟಂತೂ ಅರಿವಿದೆ, ಮುಸ್ಲಿಂ ಸಮಾಜದ ನಾಯಕರು ಇಲ್ಲಿ ಬಂದು ಮತಯಾಚನೆ ಮಾಡ್ತಾರೆ, ಮಾತಾಡ್ತಾರೆ, ಪಬ್ಲಿಕ್ಕಿಗೆ ಹೇಗಾದ್ರೂ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಜನ ಮೂರ್ಖರಲ್ಲ, ಅರಿವಿದೆ. ಸುಮಾರು ಜನರ ಜೊತೆ ನಾನು ಕನ್ವರ್ಸೇಷನ್ ಮಾಡಿದಾಗ ನೆನ್ನೆ ಹೇಳ್ತಾ ಇದ್ದಿದ್ದು, ಅದ್ ಯಾವ ಮುಖ ತಗೊಂಡವರು ಮುಸಲ್ಮಾನ ನಾಯಕರು ನಮ್ಗೆ ಓಟ್ ಕೇಳಕ್ ಬರ್ತಾರೆ ಅಂತ ಹಿಂಗೆ ಹೇಳ್ತಾರೆ. ಅಷ್ಟು ಅರಿವಿಯಲ್ಲಿ ಇದ್ದಾರೆ ನಮ್ಮ ಸಮಾಜ. ಅಂದ್ರೆ ನೀವಿಷ್ಟು ಪ್ರಯತ್ನ ಪಟ್ಟರು ಕೂಡ ಒಂದು MLA B ಫಾರ್ಮ್ ಕೊಡ್ಲಿಲ್ಲ ಅಂದ್ಮೇಲೆ ನೀವು ಯಾಕೆ ಇಲ್ಲಿ ಮತಯಾಚನೆ ಮಾಡಕ್ಕೆ ಬರ್ತೀರಾ? ನಾವ್ ಯಾಕೆ ಬ್ಲೈಂಡ್ಲಿ ಕಾಂಗ್ರೆಸ್ಸಿಗೆ
ಮತ ಹಾಕಬೇಕು, ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂತಾನೆ ಹೇಳ್ತಾರೆ. ಈಗ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮಾಡಿದ ಈ ಅನ್ಯಾಯದಲ್ಲಿ ಆಬ್ವಿಯಸ್ಲಿ ಬಿಜೆಪಿಗೆ ಲಾಭ ಆಗ್ಲೂಬಹುದು. ಹೇಳೋರು ಸುಮಾರು ತರ ಹೇಳ್ತಾ ಇದ್ದಾರೆ, ಬಿಜೆಪಿ ಗೆದ್ರೆ ಗೆಲ್ಬಹುದು, ಗೆದ್ರೆ ಗೆಲ್ಲಲಿ, ಬಟ್ ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರು ಈಗ ಪಾಠ ಕಲಿಸಲೇಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ಓಕೆ, ಬಿಜೆಪಿ ಬಂದುಬಿಟ್ರೆ ಸರ್ಕಾರ ಚೇಂಜ್ ಆಗ್ಬಿಡುತ್ತಂತೆ, ಇಡೀ ಸರ್ಕಾರಕ್ಕೆ ಕಷ್ಟ ಅಂತೆ ಅನ್ನೋ ರೀತಿಯಲ್ಲಿ ಸುಳ್ಳನ್ನು ಹೇಳುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ. ಅದನ್ನು ನಂಬುವಂತಹ ದೊಡ್ಡ ವರ್ಗನೂ ಕೂಡ ಇದೆ. ಇದೇನಾದರೂ ಒಂದು ಕ್ಷೇತ್ರ ಬಿಜೆಪಿ ಗೆದ್ದು ಬಿಟ್ಟರೆ ಸರ್ಕಾರದ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಒಂದು ಕ್ಷೇತ್ರ ಈ ದಾವಣಗೆರೆ ಸೌತ್ ಬಿಜೆಪಿ ಗೆದ್ದ ತಕ್ಷಣ ಸರ್ಕಾರ ಏನ್ ಬಿದ್ದೋಗಲ್ಲ, ಸರ್ಕಾರ ಏನ್ ಬದಲಾಗಲ್ಲ. ಸಿಎಂ ಕೂಡ ಸಿದ್ದರಾಮಯ್ಯ ಅವರೇ ಇರ್ತಾರೆ, ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ. ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಬಟ್ ಬೈ ಎಲೆಕ್ಷನ್ ಅಂತ ನಾವು ಈ ಹಿಂದೆಯೂ ಕೂಡ ನೋಡ್ಕೊಂಡು ಬಂದಾಗ ಯೂಶಲಿ ಬೈ ಎಲೆಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್ಕಾರ ಯಾವ್ದಿರುತ್ತೋ ಅವರೇ ಯೂಶಲಿ 99% ಅವರೇ ಗೆಲ್ಲೋದು. ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನಾನು ಹೇಳ್ತಾ ಇರೋದು, ದಾವಣಗೆರೆ ಸೌತ್ ಅಲ್ಲಿ ಇಂಥ ಒಂದು ಧ್ವನಿ ಕೇಳಿ ಬರ್ತಾ ಇರೋದು ಇರೋ ಸರ್ಕಾರದ ವಿರುದ್ಧ. ಬಟ್ ಮುಸಲ್ಮಾನರ ಈ ಪ್ರಮಾಣದ ಆಕ್ರೋಶ ಒಂದು ವೇಳೆ ಅವರು ಕಾಂಪ್ರೂವ್ ಆಗಿ ಬಿಟ್ಟರೆ ಅವರ ಧ್ವನಿಗೆ ಇನ್ ಫ್ಯೂಚರ್ ಕೂಡ ಬೆಲೆ ಇರೋದಿಲ್ಲ ಅನ್ನುವಂಥ ಸಂದೇಶ ಏನಾದರೂ ಇದೆಯಾ? ಖಂಡಿತವಾಗ್ಲು. ಈಗ ಒಂದು ಸರಿ ನಾವು ಪಾಠ ಕಲಿಸ್ಲೇಬೇಕು ಅಂತ ಎಲ್ಲಾ ಮುಸಲ್ಮಾನರು ಹೇಳ್ತಾ ಇದ್ದಾರೆ. ಒಂದು ಸರಿ ಪಾಠ ಕಲಿಸದೇ ಇದ್ರೆ ಮುಂದೆ ನೆಕ್ಸ್ಟ್ ಇನ್ನೊಂದೆರಡು ವರ್ಷದಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಪ್ರಾಬ್ಲಮ್ ಆಗೇ ಆಗುತ್ತೆ ಅನ್ನೋ ಅರಿವು ನಿಜವಾಗ್ಲೂ ಯುವಕರಲ್ಲಿ ಯುವತಿಯರಲ್ಲಿ ಇದೆ. ಸ್ವಲ್ಪ ಜನ ಮಾತ್ರ ಇಲ್ಲ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ ಅಂತಿದ್ದಾರೆ ಹೊರತು ಈ ಆಕ್ರೋಶ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ನೀವು ನೋಡಿರಬಹುದು ಸಾಕಷ್ಟು ಜನ ಈಗಾಗಲೇ ಈ ಹೋರಾಟದಲ್ಲಿ ನಾವಾಗಲೇ ಮಾತಾಡ್ತಿರುವ ಹಾಗೆ ಲಾಭ ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಬೇರೆ ಬೇರೆ ವ್ಯಕ್ತಿಗಳು. ಈಗ ಒಂದು ವೇಳೆ ನಾಮಿನೇಷನ್ ಹಾಕಿರುವಂಥ ಮುಸ್ಲಿಂ ಅಭ್ಯರ್ಥಿಗಳು ಚುನಾವಣಾ ಕಣದಿಂದ ಹಿಂದೆ ಸರಿತೀವಿ ಅಂತ ನಾಮಪತ್ರನೇನಾದರೂ ವಾಪಸ್ ಪಡೆದುಕೊಂಡ್ರೆ ಅದನ್ನು ಏನಂತ ಕನ್ಸಿಡರ್ ಮಾಡಬೇಕು ಜನ? ಎಲ್ಲ ಮುಸಲ್ಮಾನರಿಗೆ ನಾನು ಹೇಳೋದಿಷ್ಟೇ, ನಾಮಿನೇಷನ್ ಫೈಲ್ ಮಾಡಿದವರು, ಕಾಂಗ್ರೆಸ್ ಸರ್ಕಾರ ನಮಗೆ ಮೋಸ ಮಾಡಿದೆ ಅಂತ ಧ್ವನಿ ಎತ್ತವರು, ಮೀಡಿಯಾದಲ್ಲಿ ಬಂದು ದೊಡ್ಡದಾಗಿ ಮಾತಾಡಿದವರು, ಸೋಷಲ್ ಜಸ್ಟಿಸ್ ಬಗ್ಗೆ ಮಾತಾಡಿದವರು, ನಾನು ಸೋಷಲ್ ಜಸ್ಟಿಸ್ ಸರ್ಕಾರ ಕೊಟ್ಟಿಲ್ಲ ಹಾಗಾಗಿ ನಾಮಿನೇಷನ್ ಫೈಲ್ ಮಾಡಿದ್ದೀನಿ ಅಂತ ಹೇಳಿದವರು, ಒಂದು ವೇಳೆ ನಾಮಿನೇಷನ್ ವಾಪಸ್ ತೆಗೆದುಕೊಂಡಿದ್ದಲ್ಲಿ 100% ಅವರು ಸೇಲ್ ಆಗಿದ್ದಾರೆ ಅಂತ ನೀವು ಅಂದ್ಕೊಳ್ಳಿ. ಸ್ವಾರ್ಥಕ್ಕೋಸ್ಕರ ಅವರು ನಾಮಿನೇಷನ್ ಫೈಲ್ ಮಾಡಿದ್ರು, ಕಾಟಾಚಾರಕ್ಕೋಸ್ಕರ ಆ ಸ್ವಾರ್ಥ ಫುಲ್ಫಿಲ್ ಆಗಿರುತ್ತೆ, ಹಾಗಾಗಿ ಅವರು ನಾಮಿನೇಷನ್ ಏನಿರುತ್ತೆ ಅದು ವಾಪಸ್ ತಗೊಂಡಿದ್ದಾರೆ ಅಂತಲೇ ಅರ್ಥ. ಓಕೆ, ನನಗೆ ಯಾವಾಗಲೂ ಕೂಡ ಒಂದು ಪ್ರಶ್ನೆ, ನಮ್ಮ ಮುಖಂಡರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀವಿ, ನಮ್ಮ ಮುಖಂಡರು ಹೇಳಿದ್ದನ್ನೇ ಕೇಳ್ತೀವಿ, ನಮ್ಮ ಮೌಲ್ವಿಗಳು ಹೇಳಿದ್ದನ್ನೇ ನಾವು ಮಾಡ್ತೀವಿ ಅನ್ನುವಂತಹ ಮನಸ್ಥಿತಿ ಯಾಕೆ ಮುಸಲ್ಮಾನರಲ್ಲಿ ಇದೆ? ಅವ್ರು ಯಾಕೆ ಇಂಡಿವಿಜುವಲ್ ಆಗಿ ಥಿಂಕ್ ಮಾಡೋದಿಲ್ಲ? ಯಾಕೆ ಅವರನ್ನು ಮೇನ್ ಸ್ಟ್ರೀಮ್ಗೆ ಬರೋದಕ್ಕೆ ಮುಸ್ಲಿಂ ನಾಯಕರಾಗಲಿ ಅಥವಾ ಮುಸಲ್ಮಾನ್ ಮೌಲ್ವಿಗಳಾಗಲಿ ಬಿಡೋದಿಲ್ಲ? ಇಲ್ಲ, ಹಂಗಂತ ಅಲ್ಲ. ಮೊದಲು ಹಾಗಿತ್ತು, ಬ್ಲೈಂಡ್ಲಿ ಏನು ನಾಯಕರು ಹೇಳಿದ್ರು ಕೂಡ, ಲೀಡರ್ಸ್ ಹೇಳಿದ್ರು ಕೂಡ ಫಾಲೋ ಮಾಡ್ತಿದ್ರು. ಬಟ್ ಈ ಲೆವೆಲ್ನ ಧ್ವನಿ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಇಷ್ಟು ಧ್ವನಿ ಎತ್ತಿದ್ದಾರೆ ಅಂದ್ರೆ ಚೇಂಜ್ ಆಗ್ತಾ ಇದೆ. ಬಟ್ ಇಟ್ ವಿಲ್ ಟೇಕ್ ಟೈಮ್. ಸಡನ್ಲಿ ಎಲ್ಲರೂ ಚೇಂಜ್ ಆಗೋದಿಲ್ಲ. ಈಗ ನೋಡಿ, ಬಿಜೆಪಿಯಲ್ಲಿ ಏನಾಗುತ್ತೆ, ಮುಸಲ್ಮಾನರಿಗೆ ಪ್ರಾತಿನಿಧ್ಯ ಇಲ್ಲ. ಒಂದು ಬಿ ಫಾರ್ಮ್ ಅಂತೂ ಇಡೀ ದೇಶದಲ್ಲಿ, ರಾಜ್ಯದಲ್ಲಂತೂ ಕೊಟ್ಟಿದ್ದು ನನ್ಗಂತೂ ಅರಿವಿಲ್ಲ. ಸೊ ರಾಜ್ಯದಲ್ಲಿ ಕೊಟ್ಟಿದ್ದು ಇಲ್ಲ. ಸೊ ದೇ ಆರ್ ಹೆಲ್ಪ್ಲೆಸ್. ಕಾಂಗ್ರೆಸ್ ಸರ್ಕಾರ ಅದೇ ಭ್ರಮೆಯಲ್ಲಿತ್ತು ದಟ್ ಮುಸಲ್ಮಾನರು ನಮ್ಮನ್ನು ಓಟ್ ಹಾಕ್ತಾರೆ. ಬಟ್ ಈಗ ಬದಲಾಗ್ತಾ ಇದೆ. ಈಗ ಕಾಂಗ್ರೆಸ್ನದ್ದು ಒಂದು ಹಠ, ನಾವು ಬಿಟ್ರೆ ಅವ್ರಿಗೆ ಯಾರು ನಮ್ಮಷ್ಟು ಜಸ್ಟಿಸ್ ಕೊಡೋರು ಇರಲ್ಲ ಮುಸ್ಲಿಂ ಕಮ್ಯುನಿಟಿಗೆ ಅಂತ. ಹೊಟ್ಟೆ ಹಸ್ದಿತ್ತು, ಅನ್ನ ಹಳಸಿತ್ತು ಅನ್ನೋ ರೀತಿಯಲ್ಲಿ ಮುಸಲ್ಮಾನರ ಪರಿಸ್ಥಿತಿ ಇದೆಯಾ ಹೇಗೆ ಅಂತ? ನಮ್ಮ ರೈಟ್ಸ್ಗೋಸ್ಕರ ನಾವು ಹೋರಾಟ ಮಾಡ್ಬೇಕಂತೆ, ನಮ್ಮ ರೈಟ್ಸ್ ನಮಗೆ ಕೊಡಿ ಅಂತ ಕೇಳ್ಬೇಕಂತೆ. ಒಂದು ವೇಳೆ ನಮ್ಮ ಹಕ್ಕು ನಮಗೆ ಸಿಗದೆ ಇದ್ದಲ್ಲಿ ಅದನ್ನ ಕಸಿದುಕೊಳ್ಬೇಕಂತೆ ಅಲ್ವಾ? ಸೊ ಫಸ್ಟ್ ಕೇಳ್ತಾರೆ, ಸಿಗದೆ ಇದ್ದಲ್ಲಿ ಕಸಿದುಕೊಳ್ಳೋದು ಕೂಡ ಮುಸಲ್ಮಾನರಿಗೆ ಗೊತ್ತಿದೆ. ಯಾಕೆಂದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಹೈಯೆಸ್ಟ್ ಮುಸ್ಲಿಂ ವೋಟ್ಸ್ ಬಂದಿದ್ದು ಸರ್ಕಾರ ರಚನೆ ಮಾಡಿದ್ರು ಇವರು. ಇಷ್ಟು ಪವರ್ಫುಲ್ ಮುಸಲ್ಮಾನರು ಇದ್ದಾರೆ ಅಂದಮೇಲೆ ಸೋಲ್ಸೋದು ಏನು ತುಂಬಾ ಕಷ್ಟಕರ ಮಾತೇನಲ್ಲ ಮುಸಲ್ಮಾನ ಸಮಾಜಕ್ಕೆ ಅಲ್ವಾ?
ಈಗ ಏನು OIC ಬರ್ತಾರಂತೆ, SDPI ಕ್ಯಾಂಡಿಡೇಟ್ ಪ್ರಚಾರ ಮಾಡ್ತಾರಂತೆ ಅಂತೆಲ್ಲ ಪೋಸ್ಟ್ಗಳು ಹರಿದಾಡ್ತಾ ಇತ್ತು. ಮತ್ತು ಗೋ ಬ್ಯಾಕ್ ಲೀಡರ್ಸ್ ಅಂತೇನೋ ರೆಡಿ ಆಗ್ತಾ ಇದೆಯಂತಲ್ಲ, ಅದು ಫ್ಯಾಕ್ಟ್? ಅದು ಐ ಹರ್ಡ್ ಸೊ ಗ್ರೌಂಡಲ್ಲಿ ಅದೆಲ್ಲ ಸುಮಾರು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂದರೆ ನಾನು ಈಗಾಗಲೇ ಹೇಳ್ದಂತೆ, ಒಂದು ನೀವು B.Pharm ಮುಸಲ್ಮಾನರ ಪರ ನೀವು ಧ್ವನಿ ಎತ್ತು ಕೂಡ ನಿಮ್ಮ ಧ್ವನಿಗೆ ಅಲ್ಲಿ ಬೆಲೆ ಇಲ್ಲ. ನೀವು ಪ್ರಯತ್ನ ಪಟ್ಟು ವಾಪಸ್ಸಾದ್ರಿ. ಉಲೇಮಾಗಳ ಬಗ್ಗೆ ಅಪಮಾನ ಕೂಡ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಆದಮೇಲೆ ನಾವು ಯಾಕೆ ಕಾಂಗ್ರೆಸ್ಸಿಗೆ ವೋಟ್ ಮಾಡಬೇಕು ಅಂತ ಜನರ ಪ್ರಶ್ನೆ. ಇನ್ನು OIC SDPI ಪಕ್ಷ ನಿಜವಾಗ್ಲೂ ಅಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಅಂತಾನೆ ತಾನೇ ಈ ಪಕ್ಷಗಳು ಬಂದಿದ್ದು, ವಾಯ್ಸ್ ಆಗಿ ಬರ್ತೀವಿ ಅಂತ. ಆಮೇಲೆ ಜನ SDPI ಪರ ಎಲ್ಲ ಒಂದು ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ, ಸುಮಾರು ಜನ ಕನೆಕ್ಟ್ ಆಗಿದ್ದಾರೆ. ಅಂದ್ರೆ ಇವರೆಲ್ಲ ತಮಗೆ ತಾವು ಸೇಲ್ ಮಾಡ್ಕೊಳ್ಳೋದಿಲ್ಲ, ಇವರೆಲ್ಲ ಈಗ ಸುಮ್ಮನೆ ನಾಮಿನೇಷನ್ ಫೈಲ್ ಮಾಡೋದು, ಡೀಲ್ಗಳು ಮಾಡ್ಕೊಂಡು ವಾಪಸ್ ತೆಗೆದುಕೊಳ್ಳೋದು, ಡಿಮ್ಯಾಂಡ್ಸ್ ಇಡೋದು, ವಾಪಸ್ ತೆಗೆದುಕೊಳ್ಳೋದು, ಇದೆಲ್ಲ ಮಾಡೋದಿಲ್ಲ SDPI ಪಕ್ಷ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ಹಾಗಾಗಿ ಕೆಲವರು SDPI ಪಕ್ಷಕ್ಕೆ ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ. ಈಗ ಸೋಷಿಯಲ್ ಜಸ್ಟಿಸ್ ಇಲ್ಲ ಅಂದಮೇಲೆ ಆಲ್ಟರ್ನೇಟಿವ್ ಬೇಕೇ ಅಲ್ವಾ ಮುಸಲ್ಮಾನರಿಗೆ? ಹಾಗಾಗಿ ಆಬ್ವಿಯಸ್ಲಿ ಅವರು ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಓಕೆ, ನೋಟಾ ಆಪ್ಷನ್ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಯಿತು. ಕೆಲವ್ರಿಗೆ ಮೈಕ್ ಇಟ್ಟ ತಕ್ಷಣ ಸರ್ ಯಾವುದು ಬೇಡ, ನೋಟಾ ಅನ್ನೋ ಒಂದು ಆಪ್ಷನ್ ಲಾಸ್ಟಲ್ಲಿದೆ, ಅದನ್ನು ಪ್ರೆಸ್ ಮಾಡ್ತೀನಿ ಅಂತ ಮುಸ್ಲಿಂ ಯುವಕರು ಹೇಳ್ತಾ ಇದ್ದಾರೆ. ನೀವು ಕೇಳಿರುವ ಹಾಗೆ ಲೈಕ್ ನೋಟಾ ಪ್ರಮಾಣ ಜಾಸ್ತಿ ಆಗುತ್ತಾ ಈ ಸತಿ ಅಂತ? ನೋಟಾ ಪ್ರಮಾಣ ಜಾಸ್ತಿ ಆಗ್ಲಿಕ್ಕಿಲ್ಲ, ಮೇ ಬಿ. ಬಟ್ ಆಲ್ಟರ್ನೇಟಿವ್ ಅಂತೂ 100% ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನ ಹುಡುಕ್ತಾ ಇದ್ದಾರೆ, ಯೋಚನೆ ಮಾಡಿದ್ದಾರೆ, ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ನಡೆಸ್ತಿದ್ದಾರೆ. ಜೊತೆಗೆ ಐ ಆಮ್ ಶೋರ್ ವೋಟ್ ಕೂಡ ಮಾಡ್ತಾರೆ. ದಾವಣಗೆರೆಯ ಈ ಬೆಳವಣಿಗೆ ರಾಜ್ಯದ ಇಡೀ ಕ್ಷೇತ್ರಗಳಿಗೂ ಕೂಡ ದಿಕ್ಸೂಚಿ ಆಗುತ್ತಾ ಇದು? ಆಗಲೇಬೇಕಲ್ವಾ? ಈಗ ಇಡೀ ರಾಜ್ಯದ ಕಣ್ಣು ದಾವಣಗೆರೆ ದಕ್ಷಿಣ ಕ್ಷೇತ್ರದತ್ತ ಇದೆ. ಬಾಗಲಕೋಟೆಗಿಂತಲೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಏನಾಗಬಹುದು ಅಂತ ಮಿನಿಟ್ ಟು ಮಿನಿಟ್ ಚರ್ಚೆಗಳು ನಡೀತಾ ಇದೆ. ಸೊ ಇದರಿಂದ ಏನು ರಿಸಲ್ಟ್ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಹಾಗಿದ್ದರೆ ಈ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಗೆಲುವು ಸೋಲು ಮುಸಲ್ಮಾನರ ಸ್ವಾಭಿಮಾನದ ಬಹುದೊಡ್ಡ ಪ್ರಶ್ನೆ. 100%. 100%. ಒಂದು ವೇಳೆ ಕಾಂಗ್ರೆಸ್ ಗೆದ್ರೆ ಮುಸಲ್ಮಾನರಿಗೆ ಸ್ವಾಭಿಮಾನನೇ ಇಲ್ಲ ಅಂತ ಅರ್ಥ? ಹಂಗಂತ ಅಲ್ಲ, ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ. ಸ್ವಾಭಿಮಾನ, ಈಗ ನೋಡಿ, ಬ್ಲೈಂಡ್ಲಿ ಕಾಂಗ್ರೆಸ್ಗೆ ವೋಟ್ ಮಾಡ್ತಾ ಬಂದಿದ್ದಾರೆ ಮುಸಲ್ಮಾನರು ಅಲ್ವಾ? ಬಿಜೆಪಿಯಲ್ಲೂ ಕೂಡ ಅಲ್ಪಸಂಖ್ಯಾತರ ಇಲಾಖೆ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬ್ಲೈಂಡ್ಲಿ ಮುಸಲ್ಮಾನರು ವೋಟ್ ಹಾಕಿದವರು ಈ ಲೆವೆಲ್ನ ಧ್ವನಿ ಎತ್ತುತ್ತಾ ಇದ್ದಾರೆ. ಎಸ್ಪೆಷಲಿ ಯೂತ್ಸು ವಿಡಿಯೋಸ್ ಮಾಡಿ ಹಾಕ್ತಿದ್ದಾರೆ, ನಿಮ್ಮ ಯೋಗ್ಯತೆಗೆ ಒಂದು B.Pharm ಅಂತ ಯುವಕರು, ಜಸ್ಟ್ 17-18 ಇಯರ್ಸ್ ಹುಡುಗರು ಧ್ವನಿ ಎತ್ತುತ್ತಿದ್ದಾರೆ ಅಂದ್ರೆ ಬದಲಾಗ್ತಿದ್ದಾರೆ ಅಂತ ಅರ್ಥ. ಹೀಗೆ ಸ್ವಲ್ಪ ಸ್ವಲ್ಪ ಬದಲಾಗಬೇಕಾಗಿದೆ, ಮುಸಲ್ಮಾನರು ಸ್ವಲ್ಪ ಬದಲಾಗಬೇಕಾಗಿದೆ ಅಲ್ವಾ? ಓಕೆ, ಈಗ ಹೈಯೆಸ್ಟ್ ಮತದಾರರು 85,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರಿದ್ದಾರೆ. ನಾವು ಮೆಜಾರಿಟಿ ಇದೀವಿ, ನಮಗ್ ಕೊಡಿ ಅನ್ನುವಂಥ ಧ್ವನಿ ಇದೆ. ಈ ಕ್ಷೇತ್ರ ಅಲ್ಲದೆ ಮತ್ತು ಬೇರೆ ಕ್ಷೇತ್ರಗಳಲ್ಲಿ ಕೇಳೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕೂಡ ಮತ್ತೊಂದು ಕಡೆ ಇದೆ. ಈ ಕ್ಷೇತ್ರವನ್ನು ಹೊರತುಪಡಿಸಿ ಇಲ್ಲೇ ಹೀಗಾಗ್ತಿದೆ, ಮೆಜಾರಿಟಿ ಇರುವ ಜಾಗದಲ್ಲೇ ಇಷ್ಟೆಲ್ಲ ಅನ್ಯಾಯ ಆಗ್ತಿರ್ಬೇಕಾದ್ರೆ ಬೇರೆ ಕಡೆಗಳಲ್ಲಿ ಪರಿಸ್ಥಿತಿ ಹೇಗಾಗುತ್ತೆ ಅಂತ ಕೆಲ ಮುಸ್ಲಿಂ ಮುಖಂಡರು, ಕೆಲ ನಾಯಕರು ಮಾತಾಡ್ತಾ ಇದ್ದಿದ್ದನ್ನು ನಾನು ಕೇಳಿಸ್ಕೊಂಡೆ. ಆ ಚರ್ಚೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಓಕೆ, ಸ್ವಲ್ಪ ಜನ ಬದಲಾಗೋದು. ಮುಂದೆ ನೆಕ್ಸ್ಟ್ 2 years ಅಲ್ಲಿ ಎಲೆಕ್ಷನ್ ಇರುವಾಗ ದಾವಣಗೆರೆ ದಕ್ಷಿಣದಂತಹ ಕ್ಷೇತ್ರಗಳನ್ನ, ಇಡೀ ರಾಜ್ಯದಲ್ಲಿ ಯಾವ್ಯಾವಿದೆ ಕ್ಷೇತ್ರಗಳನ್ನ ಗುರುತಿಸಬೇಕು ಅಂತ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಎಲ್ಲಿ ಮೈನಾರಿಟಿ, ಮೆಜಾರಿಟಿ, ಅಲ್ಪಸಂಖ್ಯಾತರೇ ಹೆಚ್ಚಾಗಿದ್ದಾರೆ ಅಂತ ಕ್ಷೇತ್ರಗಳನ್ನ ಐಡೆಂಟಿಫೈ ಮಾಡಿ ಅಲ್ಲಿಗೆ ಮುಸಲ್ಮಾನ ನಾಯಕರು, ಸ್ವಲ್ಪ ಜನ ಒಪಿನಿಯನ್ ಲೀಡರ್ಸ್ ಅನ್ನ ಕಳಿಸಿ ಅಲ್ಪಸಂಖ್ಯಾತರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ನಡೆಸಬೇಕು. ಯಾಕೆ ನಮ್ಮ ನಾಯಕರು ಹೆಚ್ಚಾಗಿರ್ಬೇಕು, ಕೇವಲ 9 ಜನ ಇದ್ದಾರೆ, ಈ ಸಂಖ್ಯೆ ಸ್ವಲ್ಪ ಹೆಚ್ಚಾಗಬೇಕು ಅಂದ್ರೆ ನಾವು ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಪ್ಲಾನ್ ಮಾಡಿರೋದಂತೂ ಸತ್ಯ. ಮುಂದಿನ ದಿನಗಳಲ್ಲಿ ಅದಾಗುತ್ತೆ ಕೂಡ, 100% ಆಗುತ್ತೆ. ಓಕೆ, ಇನ್ಫ್ಯಾಕ್ಟ್ ಈಗಾಗಲೇ ಮುಸಲ್ಮಾನರಿಗೆ ಅವ್ರದ್ದೇ ಅಂತ ಹೇಳ್ಕೊಳ್ಳುವಂಥ ಯಾವುದು ಪಕ್ಷ ಇಲ್ಲ, ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅನ್ನೋ ರೀತಿಯಲ್ಲಿದೆ. ನಾನು ಪ್ರದೀಪ್ ಈಶ್ವರ್ ಅವ್ರದ್ದು ಬೈಟ್ ನೋಡ್ತಾ ಇದ್ದೆ. APJ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆಗಿದ್ದು ನಮ್ಮ ಕಾಂಗ್ರೆಸ್ಸಿಂದ ಅಂತ ಹೇಳ್ತಾ ಇದ್ರು. ಈ ಹಸಿ ಸುಳ್ಳನ್ನು ಹೆಂಗೆ ಹೇಳಿ ಹೋದ್ರು ಅವರು ಅಂತ?
ಅಲ್ಲ, ಹಸಿ ಸುಳ್ಳನ್ನ ಹೇಳಿ ಹೋದ್ರು, ಜೊತೆಗೆ ಅವರು ಹೇಳಿದ ತಕ್ಷಣ ಮುಂದೆ ಇದ್ದ ಅವರೆಲ್ಲ ಚಪ್ಪಾಳೆ ಹೊಡೆದ್ರಲ್ಲ, ಅವ್ರೆಂತ ಮೂರ್ಖರು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಪ್ರದೀಪ್ ಈಶ್ವರ್ ಅವರು ನಿಜವಾಗ್ಲೂ ಅವರು ನಾಲೆಜಬಲ್ ಪರ್ಸನ್ ಅಂತ ನಾನು ಅನ್ಕೊಂಡಿದ್ದೆ. ನನ್ ನಿಜವಾಗ್ಲೂ ಐ ವಾಸ್ ಶಾಕ್ ಟು ಸಿ ದಟ್. ಜೊತೆಗೆ ಅಕ್ಕಪಕ್ಕ ಇದ್ದವರು, ಮುಂದೆ ಇದ್ದವರೆಲ್ಲ ಜೋರಾಗಿ ಚಪ್ಪಾಳೆ ಹೊಡಿತಿದ್ದಾರೆ. ಅಟ್ಲೀಸ್ಟ್ ಬರುವಾಗ ಕ್ಯಾಂಪೇನಿಂಗ್ ಬರ್ತಿದ್ದಾರೆ, ಹೋಮ್ ವರ್ಕ್ ಆದ್ರೂ ಬರ್ಬೇಕು, ಸ್ವಲ್ಪ ಓದ್ಕೊಂಡಾದ್ರೂ ಬರ್ಬೇಕು, ಅಥವಾ ಯಾವ್ದು ಮಾತಿನ ಭರದಲ್ಲಿ ಅವ್ರು ಹೇಳಿದ್ರ, ಬೈ ಮಿಸ್ಟೇಕ್ ಹೇಳಿದ್ರ, ನನ್ಗದು ಗೊತ್ತಿಲ್ಲ. ಬಟ್ ಐ ವಾಸ್ ರಿಯಲಿ ಶಾಕ್ ಟು ಸಿ ದಟ್. ಓಕೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರುತ್ತೆ. ಈ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡು ನೀವು ಆ BJP ಅಯೋಗ್ಯರಿಗೆ ವೋಟ್ ಕೊಡಬೇಡಿ ಅನ್ನುವಂಥದ್ದನ್ನು ಪ್ರದೀಪ್ ಈಶ್ವರ್ ಅವರು ಹೇಳ್ತಾ ಇದ್ರು. ಅದ್ರ ಜೊತೆಗೆ ನಿಮ್ಮನ್ನ ಅತಿ ಹೆಚ್ಚು ತೇಜೋವಧೆ ಮಾಡಿದವರು BJP ಅವರು ಅಂತ. BJPಯ ವಿಚಾರಕ್ಕೆ ಮುಸ್ಲಿಮರು ಹೋಗಿಲ್ಲ, ಮುಸ್ಲಿಮರ ಬೇರೆ ಬೇರೆ ವಿಚಾರಗಳಿಗೆ BJP ಅವರು ಇಂಟರ್ಫೇರ್ ಆಗಿರುವಂಥದ್ದು ನಾನಂತೂ ಅಬ್ಸರ್ವ್ ಮಾಡಿಲ್ಲ. ಬಳಸಿಕೊಂಡವರು ಮಾತ್ರ ಏನಾದರೂ ಮಾಡಬೇಕು, ಬಳಸಿಕೊಳ್ಳದಿದ್ದವ್ರಿಗೂ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಮತ್ತು ಅವ್ರು ಮಾಡುವಂಥ ಟೀಕೆಯಲ್ಲಿ ಏನು ಅರ್ಥ ಇದೆ ಅಂತ ಅನಿಸುತ್ತೆ ನಿಮಗೆ ಅಂತ? ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅಲ್ವಾ ಹೇಳಿದ್ದವರು. ಸೊ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯದ ಮಧ್ಯೆಗೆ ಮುಂದಿನ ಎಲೆಕ್ಷನ್ ನಲ್ಲಿ ಪ್ರದೀಪ್ ಈಶ್ವರ್ ಅವರು ತಮ್ಮ ಸೀಟನ್ನ ಬೇರೆಯವ್ರಿಗೆ ಬಿಟ್ಕೊಡ್ಲಿ ಅಲ್ವಾ? ಇಷ್ಟೆಲ್ಲ ಮಾತಾಡ್ತಿದಾರಲ್ವಾ, ನೆಕ್ಸ್ಟ್ ಅಲ್ಪಸಂಖ್ಯಾತರಿಗೆ ಬಿಟ್ಕೊಡ್ಲಿ ಬಿಡಿ, ಗೆಲ್ಲಿಸ್ಕೊಂಡ್ ಬರ್ಲಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅಲ್ವಾ, ಆಗುತ್ತಾ? ಆಗೋದಿಲ್ಲ ಅಲ್ವಾ? ಓಕೆ, ಮತ್ತೆ ಮುಸಲ್ಮಾನರನ್ನ ನಾವು ಹೇಗೆ ಬೇಕಾದರೂ ಹೇಳಿ ಕನ್ವಿನ್ಸ್ ಮಾಡಿಬಿಡಬಹುದು. ಯಾಕೆ ಅಂತಂದರೆ ನಾವು ಬಿಟ್ಟರೆ ಅವರಿಗೆ ಬೇರೆ ಯಾರೂ ಗತಿ ಇಲ್ಲ ಅನ್ನೋ ರೀತಿಯಲ್ಲೇ ಮಾತುಗಳನ್ನು ಆಡ್ತಾ ಇದ್ರು. ಇದೆಲ್ಲವೂ ಕೂಡ ಮುಸ್ಲಿಂ ಸಮಾಜ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತಾ? ಕೆಲ ಮುಸ್ಲಿಮರು, ನಾನೆಲ್ಲರೂ ಅಂತ ಹೇಳೋದಿಲ್ಲ, ಕೆಲ ಮುಸ್ಲಿಮರು ನಮ್ಮ ನಾಯಕರನ್ನ, ನಮ್ಮ ಮೈನಾರಿಟಿ ಲೀಡರ್ಸ್ ಅನ್ನ ಏನೋ ತುಂಬಾ ದೊಡ್ಡ ಲೀಡರ್ಸ್ ಆಗಿ, ಅವ್ರಿಗೆ ಮೇ ಬಿ ಅರಿವಿರಲ್ವೋ ಅಥವಾ ಜ್ಞಾನ ಇರಲ್ವೋ, ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್. ಬಟ್ ಯಾವ ರೀತಿ ನೋಡ್ತಾರೆ ಅಂದ್ರೆ, ಅವರ ಜೊತೆ ಒಂದು ಸೆಲ್ಫಿ ತಗೊಂಡ್ರೆ ಸಾಕು ಫುಲ್ ಖುಷಿ, ಅವರ ಜೊತೆ ಒಂದು ಫೋಟೋ ವಿಡಿಯೋ ಸಿಕ್ಕರೆ ಸಾಕು ಫುಲ್ ಖುಷಿ, ಅವರ ಜೊತೆ ಒಂದು 10 ಸೆಕೆಂಡ್ ಮಾತಾಡಿದ್ರೆ ಸಾಕು, ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದೊಳ್ಳೆ ಅಜೀಮೋ ಶಾನ್ ಶೆಹೆನ್ಶಾ ಹಾಡು ಹಾಕಿ ಒಂದು ರೀಲ್ ಮಾಡೋದು, ಅಷ್ಟರಲ್ಲೇ ಖುಷಿ ಆಗ್ತಾರೆ. ಇದು ಬದಲಾವಣೆ ಆಗ್ಬೇಕು. ಕರೆಕ್ಟ್. ಅವ್ರು ಯಾರು ಅಂದ್ರೆ ನಮ್ಮ ಲೀಡರ್ಸ್ ಹೌದು, 9 ಜನನು ಕೂಡ ನಮ್ಮ ಲೀಡರ್ಸ್ ಹೌದು. ಬಟ್ ಅವರು ಲೀಡರ್ ಆಗ್ಲಿಕ್ಕೆ ಕಾರಣ ಯಾರು? ನಾವುಗಳು. ನಾವು ವೋಟ್ ಮಾಡಿದಕ್ಕೆ ತಾನೇ ಅವರೆಲ್ಲ ಲೀಡರ್ ಆಗಿರೋದು, ನಮ್ಮ ರೆಪ್ರೆಸೆಂಟೇಟಿವ್ ಆಗಿರೋದು. ಅವ್ರ ನಮ್ಮ ಲೀಡರ್ಸು. ನೀವು ಹೋಗಿ ನಿಮ್ ಏನ್ ಕೆಲಸ ಇದೆ ಹೇಳಿ, ಮಾತಾಡಿ, ಸಮಸ್ಯೆ ಇದೆ ಮಾತಾಡಿ. ಅದು ಬಿಟ್ಟು ಒಂದು ಸೆಲ್ಫಿಗೆ ನಾವು ಖುಷಿ ಪಡ್ತೀವಿ, ನಾವು ಒಂದು ಮಾತಾಡಿದ ತಕ್ಷಣ ನಾವು ದೊಡ್ಡ ಮನುಷ್ಯರಾಗ್ತೀವಿ ಅಂತ ಅಲ್ಲ. ನಾನು ಹೇಳ್ತಾ ಇರೋದು, ಮುಸಲ್ಮಾನರಲ್ಲಿ ರಾಜಕೀಯ ಪ್ರಜ್ಞೆ ಬರಬೇಕು. ಇವರು ಶಾಸಕರು, ಇವರು ಸಚಿವರು, ಇವ್ರಿಗೆ ನಾವ್ ಇದನ್ನ ಕ್ವಶನ್ ಮಾಡ್ಬೋದು, ಅದು ಬರಬೇಕು. ಆ ಚೇಂಜ್ ಇನ್ನು ಮುಸಲ್ಮಾನರಲ್ಲಿ ಬರಬೇಕಿದೆ. ಕೆಲವರಲ್ಲಿ ಬಂದಿದೆ, ಬಟ್ ಹಲವರಲ್ಲಿ ಬಂದಿಲ್ಲ. ಓಕೆ, BJPಯಲ್ಲಿ ಬಹುಶಃ ಒಂದು ವೇಳೆ ಹೈಪೋಥೆಟಿಕ್ ಆಗಿ ಹೇಳ್ತಾ ಇದ್ದೀವಿ, ಒಂದು ವೇಳೆ ಮುಸಲ್ಮಾನರಿಗೆ ಏನಾದರೂ BJP ಜೊತೆ ಆ ಬಾಂಡಿಂಗ್ ಮತ್ತು BJPಗೂ ಮುಸಲ್ಮಾನರ ಜೊತೆ ಆ ಪ್ರಮಾಣದ ಬಾಂಡಿಂಗ್ ಇರ್ತಿದ್ರೆ ಬಹುಶಃ ಇವತ್ತು ಯಾವುದ್ಯಾವುದೋ ಸ್ಥಾನದಲ್ಲಿ ಎಲ್ಲೆಲ್ಲೋ ಮುಸಲ್ಮಾನರು ಇದ್ದಿರೋರು. ಯಾಕೆಂತಂದರೆ BJP ಇಸ್ ಅ ಕೇಡರ್ ಬೇಸ್ ಪಾರ್ಟಿ, ಮತ್ತು ಅಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಹೇಗೆ ಕೊಡಬೇಕು, ಮತ್ತು ಕಾರ್ಯಕರ್ತರನ್ನು ಹೇಗೆ ಪಿಕ್ ಮಾಡಬೇಕು ಅನ್ನೋಂಥ ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ಚಪ್ಪಲಿ ಸವಿಸುವಂತಹ ಮುಸಲ್ಮಾನರು ಕಾಂಗ್ರೆಸ್ನಲ್ಲಿ ಯಾಕೆ ಈ ಪ್ರಮಾಣದ ಹೊಡೆದಾಟ, ಹೋರಾಟ ಮಾಡಬೇಕು ಆಗಿರುವಂಥ ಸನ್ನಿವೇಶ ಯಾಕೆ ಬಂತು ಅಂತ? ಅಷ್ಟು ಲೀನಿಯನ್ಸ್ ಯಾಕೆ ಮುಸ್ಲಿಂ ಕಮ್ಯುನಿಟಿಯ ಮೇಲೆ ಕಾಂಗ್ರೆಸ್ಸಿಗೆ? ಎಲ್ಲಾ ಅಲ್ಪಸಂಖ್ಯಾತರಿಗೆ ಇದು ಗೊತ್ತು, BJP ಪಕ್ಷ ಕೋಮುವಾದಿ ಪಕ್ಷ ಅಂತ. BJP ಪಕ್ಷಕ್ಕೆ ಮುಸಲ್ಮಾನರು ನಂಬೋದಿಲ್ಲ, ಮುಂದೆ ಬರೋದಿಲ್ಲ, ಅದರ ಪರ ಧ್ವನಿ ಎತ್ತೋದಿಲ್ಲ, ಅವ್ರ ಜೊತೆ ನಿಲ್ಲೋದು ತುಂಬಾ ಕಡಿಮೆ. ಯಾಕೆ ರೀಸನ್ ಅಂದ್ರೆ, ಓನ್ಲಿ ರೀಸನ್ ಇಸ್ ಅವರು ಕೋಮುವಾದಿ ಪಕ್ಷ ಅಂತ ಅಷ್ಟೇ. ಕೋಮುವಾದ ತುಂಬಾ ಅವರಲ್ಲಿ, ಪ್ರತಿ ಮಾತಲ್ಲೂ ಹಿಂದೂ ಮುಸ್ಲಿಂ. ಬಟ್ ಸಿದ್ದರಾಮಯ್ಯ ಅವರ ಸರ್ಕಾರ, ಕಾಂಗ್ರೆಸ್ಗೆ ಒಂದು ಎಥಿಕ್ಸ್ ಇದೆ, ಒಂದು ಸಿದ್ಧಾಂತ ಇದೆ, ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ, ಸೋಷಿಯಲ್ ಜಸ್ಟಿಸ್ ಅಲ್ಲಿ ಬಿಲೀವ್ ಮಾಡ್ತಾರೆ, ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಇದ್ರೆ ನಾವೆಲ್ಲ ಸೇಫ್ ಆಗಿರ್ತೀವಿ ಅನ್ನೋದು ಮುಸಲ್ಮಾನರ ಮೈಂಡ್ ಅಲ್ಲಿ, ಮನಸ್ಸಲ್ಲಿ ಇದೆ. ಹಾಗಂದ ತಕ್ಷಣ ನಾವೇನೇ ಆದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತೀವಿ ಅನ್ನೋದ್ರು ಮೂರ್ಖತನ. ಜನ ಬದಲಾಗಿದ್ದಾರೆ, ಅರಿವು ಬಂದಿದೆ ಜನರಿಗೆ. ಬಟ್ ಈ BJP ಗುಮ್ಮ ಭಯ ತೋರಿಸುವಂಥದ್ದು ಇದೆಯಲ್ಲ, ಅದು ಸುಳ್ಳ ಸತ್ಯನ ಅಂತ? 100% ನಿಜ ಅದು. 100% ನಿಜ. ಈಗ ನೋಡಿ, ದಾವಣಗೆರೆ ಸೌತಲ್ಲಿ ಭಾಷಾನಗರ್ ಅಂತ ಏರಿಯಾದಲ್ಲೆಲ್ಲ
ಏನ್ ಹೆದರಿಸಿದ್ದಾರೆ ಅಂದ್ರೆ ನೋಡಿ ಬಿಜೆಪಿ ಬಂದ್ಬಿಟ್ರೆ ಅಲ್ಲಿ ನಿಮ್ಗೆ ಮಟನ್ ಶಾಪ್ ಕ್ಲೋಸ್ ಮಾಡ್ತಾರೆ, ಚಿಕನ್ ಶಾಪ್ ಕ್ಲೋಸ್ ಮಾಡಿಸ್ತಾರೆ, ಬೀಫ್ ಶಾಪ್ಸ್ ಕ್ಲೋಸ್ ಮಾಡ್ತಾರೆ, ನಿಮ್ಗೆ ಬಿಸ್ನೆಸ್ ಮಾಡಕ್ ಬಿಡಲ್ಲ, ನೀವ್ ಇದೇ ಪಂಚರ್ ಹಾಕೊಂಡಿರ್ಬೇಕು, ಹಿಂಗ ಆಲ್ರೆಡಿ ಭಯ ಬಂದ್ಬಿಟ್ಟಿದೆ. ಈ ಬಿಜೆಪಿ ಗುಮ್ಮ ತೋರ್ಸೋದು ಕಾಂಗ್ರೆಸ್ಸಿಗೆ ಓಟ್ ಮಾಡಿ ಅನ್ನೋದು, ಬಿಜೆಪಿ ಗುಮ್ಮ ತೋರ್ಸೋದು ಕಾಂಗ್ರೆಸ್ಸಿಗೆ ಓಟ್ ಮಾಡಿ ಅನ್ನೋದು, ಇದು ಆಲ್ರೆಡಿ ಆಗಿರುವಂತಹ ಕೆಲಸ. ಸುಮಾರು ಜನ ಅದನ್ನ ಹೇಳಿದ್ದಾರೆ ಕೂಡ. ಬಟ್ ಅಟ್ ದ ಸೇಮ್ ಟೈಮ್ ಅದೇ ಏರಿಯಾದ ಸುಮಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು 100% ಬ್ಲೈಂಡ್ಲಿ ವೋಟ್ ಮಾಡ್ತಿದ್ವಿ. ಬಟ್ ಒಂದು ಬಿ ಫಾರ್ಮ್ ಕೊಡ್ಲಿಲ್ಲ, ಒಂದು MLA ಟಿಕೆಟ್ ಕೊಡ್ಲಿಲ್ಲ, ಒಂದು ನಮ್ಗೆ ರೆಪ್ರೆಸೆಂಟೇಟಿವ್ ನಮ್ಗೆ ನಮ್ಮ ಪರವಾಗಿ ಧ್ವನಿ ಎತ್ತಿಲ್ಲ ಅಂದಮೇಲೆ ನಾವು ಇವರಿಗೆ ಪಾಠ ಕಲಿಸ್ಲೇಬೇಕು, ನಮಗೆ ಬೇರೆ ದಾರಿ ಇಲ್ಲ ಅಂತ ತುಂಬಾ ಬಲವಾಗಿ ನಿಂತಿದ್ದಾರೆ. ಓಕೆ ಇನ್ಫ್ಯಾಕ್ಟ್ ಬಿ ಜೆ ಪಿಯಲ್ಲಿ ಬಹಳಷ್ಟು ಜನ ಸಂಸದರಾಗಿದ್ದಾರೆ ರಾಜ್ಯಸಭೆಯಲ್ಲಿ ಮುಸಲ್ಮಾನರಿಗೆ ಬಿ ಜೆ ಪಿ ಅನ್ಯಾಯ ಮಾಡ್ತಿದೆ ಅನ್ನೋದಾದರೆ, ಹಾಗಿದ್ರೆ ಇವರಿಗೆಲ್ಲ ಯಾಕೆ ಸಂಸದ ಸ್ಥಾನ ಕೊಡ್ತು ಅಂತ? ದೇಶದ ಲೆವೆಲ್ಗೆ ಖಂಡಿತವಾಗ್ಲೂ ಇದೆ, ಬಟ್ ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ರಾಜ್ಯದಲ್ಲಿ ಕೋಮುವಾದನೆ ನಡ್ಕೊಂಡು ಬಂದಿರೋದು, ಹಿಂದೂ ಮುಸ್ಲಿಂ ಹಲಾಲ್ ಜಟ್ಕಾ ಅಂತ ಎಲ್ಲ ಅದೇ ಆಗಿದ್ದು. ಸೊ ಕರ್ನಾಟಕದಲ್ಲಿ ಮೈನಾರಿಟಿ ರೆಪ್ರೆಸೆಂಟೇಷನ್ ಅಲ್ಲಿ ಅಂತೂ ಬಿಜೆಪಿಯಲ್ಲಂತೂ ಖಂಡಿತವಾಗ್ಲೂ ಇಲ್ಲ. ಓಕೆ, ಓವರ್ ಆಲ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅನಲೈಸ್ ಕುರಿತಾಗಿ ಮಾತಾಡೋದಾದ್ರೆ, ಮುಸಲ್ಮಾನರಿಗೆ ವಾಟ್ ಈಸ್ ಬೆಸ್ಟ್ ಅಟ್ ಎಂಡ್ ಆಫ್ ದ ಡೇ? ದಾವಣಗೆರೆ ದಕ್ಷಿಣದಲ್ಲಿ ಈಗ ಸದ್ಯಕ್ಕೆ ನೆಕ್ ಟು ನೆಕ್ ಫೈಟ್ ಇದೆ, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಪ್ಲಸ್ ಮುಸಲ್ಮಾನರ ಸ್ವಾಭಿಮಾನ. ನಾವೀಗಾಗಲೇ ಚರ್ಚೆ ಮಾಡಿರುವಂತೆ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ತಮ್ಮ ಸ್ವಾಭಿಮಾನವನ್ನ ಬಿಟ್ಟು ಕೊಡಬಾರ್ದು, ಯಾವುದೇ ಕಾರಣಕ್ಕೂ ತಮ್ಮ ಒಂದು ಓಟನ್ನ ಮಾರಿಕೊಳ್ಬಾರ್ದು. ಅವರು ಕೊಡುವ 500-1,000 ರೂಪಾಯಿ ಆಮಿಷಕ್ಕೆ ಸೇಲ್ ಆಗಬಾರ್ದು. ಸ್ವಾಭಿಮಾನ ಬಿಡಬೇಡಿ. ಒಂದು ಸರಿ ಬುದ್ಧಿ ಕಲಿಸಿದ್ರೆ ನೆಕ್ಸ್ಟ್ 2 years ಅಲ್ಲಿ ಎಲೆಕ್ಷನ್ ಇದೆ, ಬೈ ಎಲೆಕ್ಷನ್ ಇದು. ನೆಕ್ಸ್ಟ್ ಟೈಮ್ ನಮ್ಗೆ ಏನಾದ್ರೂ ರೆಪ್ರೆಸೆಂಟೇಷನ್ ಸಿಗಬಹುದು. ಸೊ ಹಾಗಾಗಿ 500-1,000 ರೂಪಾಯಿ ಆಮಿಷಗಳಿಗೆ ಯಾವುದೇ ಮುಸಲ್ಮಾನರು ದಾವಣಗೆರೆ ದಕ್ಷಿಣದಲ್ಲಿ ಸೇಲ್ ಆಗಕೂಡದು. ಒಮ್ಮೆ ಬುದ್ಧಿ ಕಲಿಸಲೇಬೇಕಾದ ಅನಿವಾರ್ಯತೆ ನಮಗೆ ಇದೆ. ಆಮೇಲೆ ನಮ್ಮ ಸಮಾಜ ಅಷ್ಟು ಸುಲಭವಾಗಿ ಸೇಲ್ ಆಗೋರು ಕೂಡ ಅಲ್ಲ ಅನ್ನೋ ನಂಬಿಕೆ ನನ್ನಲ್ಲಿದೆ. ಓಕೆ, ವೆಲ್, ಥ್ಯಾಂಕ್ ಯು ಸೋ ಮಚ್ ನಾಜಿ ಅವರೇ, ಭಾಳ ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪತ್ರಕರ್ತೆ ನಾಜಿಯಾ ಕೌಸರ್ ಅವರ ಮಾತು. ಅಂದರೆ ಮುಸಲ್ಮಾನರ ಸ್ವಾಭಿಮಾನದ ಪ್ರಶ್ನೆ ದಾವಣಗೆರೆ ದಕ್ಷಿಣದಲ್ಲಿ ಸದ್ಯಕ್ಕಿದೆ. ಒಂದು ವೇಳೆ ಕಾಂಗ್ರೆಸ್ ಗೆಲ್ತು ಅಂತಂದರೆ ಮುಸಲ್ಮಾನರ ಸ್ವಾಭಿಮಾನದ ಬಗ್ಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಶುರುವಾಗುತ್ತೆ. ಮತ್ತು ನನಗೊಬ್ಬರು ಡೆಲ್ಲಿಯಲ್ಲಿ ಸೀನಿಯರ್ ಹೇಳ್ತಾ ಇದ್ರು, ನಾವು ಒಂದೊಮ್ಮೆ ಕಿರ್ಚಿದಾಗ ಮುಂದೆ ಇರೋನು ಅದನ್ನು ಕೊಡಬೇಕು, ಅವ್ನು ಕೊಡಲಿಲ್ಲ ಅಂತ ನಾವು ಮತ್ತೆ ಕಿರ್ಚಿದಾಗ ಆ ಕಿರ್ಚಾಟಕ್ಕೆ ವ್ಯಾಲ್ಯೂ ಇರಲ್ಲ, ಬೆಲೆ ಇರಲ್ಲ, ಕಾಮಿಡಿ ಪೀಸ್ ಆಗಿಬಿಡ್ತೀವಿ ಅಂತ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ದಾವಣಗೆರೆಯಿಂದ.